This content is for educational and informational purpose only. I'm not a SEBI registered investment advisor or research analyst. Nothing in this video should be considered as investment advice, recommendation, or solicitation to buy or sell any financial instrument. Investments and trading are subject to market risks. You may lose some or all of your capital. Please do your own research and consult a SEBI registered professional before making any investment or trading decisions. Trade and invest responsibly. ಇದು ಟಾಪಿಕ್ ಅನ್ನ ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ. ಏನಿಲ್ಲ, ಟ್ರೇಡಿಂಗ್ ಅಂದ್ರೆ ಏನು? ಟ್ರೇಡಿಂಗ್ ಅಂತಂದ್ರೆ ಒಂದು ಪ್ರೈಸ್ ಮೂವ್ಮೆಂಟ್ ನಿಂದ ಪ್ರಾಫಿಟ್ ಗಳಿಸೋದಕ್ಕೋಸ್ಕರ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅನ್ನ ಬೈ ಅಥವಾ ಸೆಲ್ ಮಾಡೋದನ್ನೇ ಟ್ರೇಡಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಯಾವ ಅಂತಂದೇಳಿ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಅದನ್ನೆಲ್ಲ ನಿಮಗೆ ಮುಂದೆ ಬರ್ತಾ 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 ಹೇಳ್ತಾ ಹೋಗ್ತೀನಿ. ಒಂದು ಬೈ ಅಂಡ್ ಸೆಲ್ ಮಾಡ್ತಕ್ಕಂಥ ಒಂದು ಪ್ರೋಗ್ರೆಸ್ ಅನ್ನ ನಾವು ಟ್ರೇಡಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನಂತಂದ್ರೆ, ನೀವು ಮಾರ್ಕೆಟ್ಗೆ ಹೋಗಿ ಒಂದು 50 kg ಈರುಳ್ಳಿಯನ್ನ ಒಂದು 20 ರೂಪಾಯಿದಂಗೆ ನೀವು ಕೊಂಡ್ಕೊಂಡ್ರಿ ಅಂತ ಕೊಂಡ್ಕೊಂಡ್ರಿ. ಇದಕ್ಕೇನೋ ಒಂದು ಬಾರಿ ಬೇಡಿಕೆ ಬಂದ್ಬಿಡ್ತು. ಆ ಒಂದು 20 ರೂಪಾಯಿ ಇರ್ತಕ್ಕಂಥದ್ದು ಏನಾಗುತ್ತೆ, 1 kg 20 ರೂಪಾಯಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಏನಾಗುತ್ತೆ, ಒಂದು 25 ರೂಪಾಯಿಗೆ ಆಗುತ್ತೆ. ಅವಾಗ ಏನ್ ಮಾಡುತ್ತೆ, 25 ರೂಪಾಯಿ ಹೋಯ್ತು ಅಂತಂದ್ರೆ ನಿಮ್ಗೆ 50 kgಗೆ 20 ರೂಪಾಯಿ ಕೊಟ್ಟು ತಗೊಂಡಿರ್ತೀರ. ಹಾಗೇನೆ 25 ರೂಪಾಯಿ 1 kg ಹೋಯ್ತು ಅಂತಂದ್ರೆ ನಿಮ್ಗೆ ಏನ್ ಇಲ್ಲಿ ಮೇಲೆ 5 ರೂಪಾಯಿ ಇರುತ್ತಲ್ಲ, 1 kgಗೆ 5 ರೂಪಾಯಿ ಹಂಗೆ ನಿಮ್ಗೆ ಪ್ರಾಫಿಟ್ ನ ಗಳಿಸ್ತೀರಿ. ಅದೇ ಏನಾದ್ರು ನೀವು ಒಂದು 50 kg ತಗೊಂಡು 20 ರೂಪಾಯಿದಂಗ್ ತಗೊಂಡ್ ಇಟ್ಕೊಂಡಿರ್ತೀರಾ, ಅಥವಾ ಮಾರ್ಕೆಟಿಗೆ ಏನಾದ್ರು ಸಮಸ್ಯೆ ಆಗಿ ಅಥವಾ ಬೆಲೆ ಏನಾದ್ರು ಬೆಲೆ ಕಡಿಮೆ ಆಗಿ ಅನ್ನೋದಕ್ಕಿಂತ ಬೇಡಿಕೆ ಕಮ್ಮಿ ಆದ್ಮೇಲೆ ಈ 20 ರೂಪಾಯಿ ಇರ್ತಕ್ಕಂಥದ್ದು 15 ರೂಪಾಯಿಗೆ ಬಂತಪ್ಪ, ಅವಾಗ ಇದನ್ನ ಇಟ್ಕೊಳ್ಳಕ್ಕೂ ಉಪಯೋಗ ಇಲ್ಲ. ಹಾಗಾಗಿ ಇದನ್ನ ನೀವು ಮಾರಲೇಬೇಕಾಗುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ, ಬೇಡಿಕೆ ಕಮ್ಮಿ ಇರೋದ್ರಿಂದ ನೀವು 50 kgನ 15 ರೂಪಾಯಿದಂಗ್ ಮಾರಿದ್ರೆ ನಿಮ್ಗೇನು ಇಲ್ಲಿ ಡಿಫ್ರೆನ್ಸ್ 20 ರೂಪಾಯಿದಲ್ಲಿ 15 ರೂಪಾಯಿ ಇನ್ನು 5 ರೂಪಾಯಿ ಏನಾಗುತ್ತೆ, ಲಾಸ್ ಆಗುತ್ತೆ. ಇಟ್ ಇಸ್ ಅನ್ ಸಿಂಪಲ್. ಇದು ನಾವು ಈ ಈರುಳ್ಳಿ ತಗೊಳ್ಳೋಕೋಸ್ಕರ ತರಕಾರಿ ಮಾರ್ಕೆಟಿಗೆ ಹೋಗ್ತೀವಿ ಅಥವಾ ಮಾರ್ಕೆಟಿಗೆ ಹೋಗ್ತೀವಿ. ಹಾಗೇನೆ ಈ ಟ್ರೇಡಿಂಗ್ ಅಲ್ಲಿ ಬೈ ಅಂಡ್ ಸೆಲ್ ಮಾಡೋದಕ್ಕೆ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಇದಾವೆ, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಇದಾವೆ. ಅದನ್ನೇ ನಾವು ಡಿಜಿಟಲ್ ಮಾರುಕಟ್ಟೆಯಲ್ಲಿ ಬೈ ಅಂಡ್ ಸೆಲ್ ಮಾಡ್ತೀವಿ. ಅದಕ್ಕೆ ತಕ್ಕಂತೆ ಯಾವ ರೀತಿ ಪ್ರೊಸೆಸಿಂಗ್ ಏನು, ಹಾಗೆ ಯಾವ ತರ ಮಾಡ್ಬೇಕು ಏನು ಅಂತ ಅನ್ನೋದನ್ನ ಪ್ರತಿಯೊಂದೆಲ್ಲ ಕಲಿತಾ ಹೋಗೋಣ. ಹಾಗೆ ಅರ್ಥ ಆಯ್ತಾ? ಇದು ಏನಂತಂದ್ರೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಏನಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬಂದು ಅಥವಾ ಸ್ಟಾಕ್ಸ್ ಇರುತ್ತೆ, ಸ್ಟಾಕ್ಸ್ ಅರ್ಥ ಆಯ್ತಾ? ಸ್ಟಾಕ್ಸ್, ಆಮೇಲೆ ಇಂಡೆಕ್ಸ್ ಇರುತ್ತೆ, ಆಮೇಲೆ ಗೋಲ್ಡ್, ಆಮೇಲೆ ಕರೆನ್ಸಿ. ಗೋಲ್ಡ್ ಆಯ್ತಾ, ಆಮೇಲೆ ಕರೆನ್ಸಿ ಇರುತ್ತೆ, ಕರೆನ್ಸಿ. ಹಾಗೇನೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್, ಮತ್ತೆ ಕ್ರಿಪ್ಟೋ ಕರೆನ್ಸಿ, ಆಮೇಲೆ ಕ್ರೂಡ್ ಆಯಿಲ್, ಸಮಥಿಂಗ್ ಇನ್ನ ಜಾಸ್ತಿ ಬರುತ್ತೆ. ಇವನ್ನೆಲ್ಲ ನಾವು ಫೈನಾನ್ಷಿಯಲ್ ಒಂದು ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಈ ಇನ್ಸ್ಟ್ರೂಮೆಂಟ್ ಅನ್ನ ನಾವು ತಗೊಳ್ಳೋದು ಮತ್ತೆ ಮಾರುವ ಒಂದು ಪ್ರಕ್ರಿಯೆಯನ್ನ ನಾವು ಟ್ರೇಡಿಂಗ್ ಅಂತ ಕರಿತೀವಿ. ಇಲ್ಲಿ ಟ್ರೇಡರ್ ಏನ್ ಕೆಲಸ ಮಾಡ್ತಾನೆ ಅಂತಕ್ಕಂಥದ್ದು ಮೈಂಡಿಗೆ ಬರ್ಬೇಕಾಗತ್ತ. ಇಲ್ಲಿ ಟ್ರೇಡಿಂಗ್ ನ ಅಥವಾ ಟ್ರೇಡರ್ ನ ಒಂದು ಕೆಲಸ ಬೈ ಅಂಡ್ ಸೆಲ್ ಮಾಡೋದು ಅಷ್ಟೇ ಅಲ್ಲ, ಇದು ಒಬ್ಬ ಟ್ರೇಡರ್ ಸಾಮಾನ್ಯವಾಗಿ ಒಂದು ಪ್ರೊಸೆಸರ್ ನ ಫಾಲೋ ಮಾಡ್ತಿರ್ತಾನೆ, ಒಂದು ಪ್ರೊಸೆಸ್ ನ ಫಾಲೋ ಮಾಡ್ತಿರ್ತಾರೆ. ಫಸ್ಟ್ ಏನಂತಂದ್ರೆ, ಒಬ್ಬ ಟ್ರೇಡರ್ ಆಗಿರ್ತಕ್ಕಂಥವನು ಫಸ್ಟ್ ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡ್ತಾರೆ. ಅರ್ಥ ಆಯ್ತಾ? ಫಸ್ಟ್ ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡ್ತಾರೆ, ಆಮೇಲೆ ನೆಕ್ಸ್ಟ್ ಅದನ್ನ ಅನಾಲಿಸಿಸ್ ಮಾಡೋದು, ಹಾಗೇನೆ ಸೆಟಪ್ ನ ಹುಡುಕೋದು. ಅನಾಲಿಸಿಸ್ ಮಾಡಿ ಆದ್ಮೇಲೆ ಸೆಟಪ್ ಅನ್ನ ಹುಡುಕೋದು. ಹಾಗೇನೆ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು, ಇದರಲ್ಲಿ ರಿಸ್ಕ್ ಅನ್ನ ತಗೊಳ್ಳೋದು ಹೇಗೆ, ರಿಸ್ಕ್ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದನ್ನ ಕಲಿತಕ್ಕಂಥದ್ದು. ಹಾಗೇನೆ ರಿಸ್ಕ್ ಕ್ಯಾಲ್ಕುಲೇಷನ್ ಆದ್ಮೇಲೆ ಇದಕ್ಕೆ ತಕ್ಕಂತೆ ಎಕ್ಸಿಕ್ಯೂಟ್ ಮಾಡೋದು ಅನ್ನೋದನ್ನ ಸಮೇತನು ಕಲಿತಕ್ಕಂಥದ್ದು ಇರುತ್ತೆ. ಹಾಗೇನೆ ಮ್ಯಾನೇಜ್ ಮಾಡ್ತಕ್ಕಂಥದ್ದು, ರಿಸ್ಕ್ ಮ್ಯಾನೇಜ್ಮೆಂಟ್, ಹಾಗೆ ಟ್ರೇಡ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು, ಸೈಕಾಲಜಿ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಇರುತ್ತೆ. ಹಾಗೇನೆ ಇವಷ್ಟು ಸ್ಟೆಪ್ಸ್ ಎಲ್ಲ ಆದ್ಮೇಲೆ ಇದ್ರ ಬಗ್ಗೆ ರಿವ್ಯೂ ಮಾಡ್ತಕ್ಕಂಥದ್ದು. ರಿವ್ಯೂ ಅಲ್ಲಿ ಏನಿರುತ್ತೆ ಅಂತಂದ್ರೆ, ನಾವು ಎಲ್ಲಿ ಎಂಟ್ರಿ ಆಗಿದೀವಿ, ಹಾಗೇನೆ ಎಲ್ಲಿ ಎಕ್ಸಿಟ್ ಆಗಿದೀವಿ, ನಮ್ ಸ್ಟಾಪ್ ಲಾಸ್ ಎಲ್ಲಿದೆ, ಹಾಗೇನೆ ನಾವು ಯಾವ ಸೆಟಪ್ ಅನ್ನ ಫಾಲೋ ಮಾಡ್ತಾ ಇದೀವಿ, ನಮ್ಮ ಸ್ಟ್ರಾಟಜಿ ವರ್ಕ್ ಆಗಿದೆಯಾ ಇಲ್ವಾ, ಅಥವಾ ಏನನ್ನ ನಾವು ಚೇಂಜ್ ಮಾಡ್ಬೇಕಾಗಿತ್ತು, ಯಾವ್ದನ್ನ ನಾವು ಸಿಂಪ್ಲಿಫೈ ಮಾಡ್ಕೋಬಹುದಾಗಿತ್ತು ಇನ್ನು ಅಂತಕ್ಕಂಥದ್ನ ಅನಾಲಿಸಿಸ್ ಮಾಡ್ತಕ್ಕಂಥದ್ದಕ್ಕೆ ಒಂದು ರಿವ್ಯೂ ಅಂತ ಹೇಳ್ತಾರೆ. ಇದನ್ನೆಲ್ಲ ಮಾಡಿ ಆದ್ಮೇಲೆ ಒಂದು ಬೇಸಿಕ್ ಫ್ರೇಮ್ ವರ್ಕ್ ನಿಮಗೆ ಸಿಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ಸೆಟಪ್, ರಿಸ್ಕ್, ಅನಾಲಿಸಿಸ್, ಹಾಗೆ ಒಂದು ಅಬ್ಸರ್ವ್ ಮಾಡ್ತಕ್ಕಂಥದ್ದು, ಆಮೇಲೆ ಎಕ್ಸಿಕ್ಯೂಟ್ ಮಾಡಿ ಮ್ಯಾನೇಜ್ ಮಾಡ್ತಕ್ಕಂಥದ್ದು, ರಿವ್ಯೂ, ಇಷ್ಟು ಟೋಟಲಿ ಮಾಡಿ ಆದ್ಮೇಲೆ ನಿಮ್ಗೆ ಒಂದು ಬೇಸಿಕ್ ಫೌಂಡೇಶನ್ ಅಂತಕ್ಕಂಥದ್ದು ನಿಮ್ಗೆ ಸಿಗುತ್ತೆ ಸ್ನೇಹಿತರ.
ಅಂದ್ರೆ ಈ ಟ್ರೇಡಿಂಗ್ ಅಂತಕ್ಕಂಥದ್ದು ಬರೀ ಮಾರ್ಕೆಟ್ ನ ಪ್ರೊಡಿಕ್ಷನ್ ಮಾಡೋದ್ರಿಂದ ಅಷ್ಟೇನಾ ಇಲ್ಲಿ ಪ್ರೈಸ್ ಮೂವ್ಮೆಂಟ್ ಆಗೋದು ಅಥವಾ ಪ್ರಾಫಿಟಬಲ್ ಆಗೋದು ಓನ್ಲಿ ಪ್ರೊಡಿಕ್ಷನ್ ಮಾಡೋದ್ರಿಂದನ? ದೇವ್ರಣೆಗೂ ತಪ್ಪು. ನಿಮ್ಮ ಮೈಂಡ್ ಅಲ್ಲಿ ಏನಾದ್ರು ಆ ರೀತಿ ಇತ್ತು ಅಂದ್ರೆ ತೆಗೆದಾಕೊಂಡ್ಬಿಡ್ರಿ. ಯಾಕಂತಂದ್ರೆ ಪ್ರತಿಯೊಬ್ಬ ಬಿಗಿನರು ಕೂಡ ಒಳಗಾಗ್ತಕ್ಕಂಥ ಫಿಯರ್ ಇದು ಒಂದೇ. ಯಾಕಂತಂದ್ರೆ ಕ್ಲಿಯರ್ ಆಗಿ ಮ್ಯಾಟ್ರ್ ಗೊತ್ತಿರಲ್ಲ, ಡೈರೆಕ್ಟ್ ಆಗಿ ಬಂದ್ಬಿಟ್ರೆ ಕರೆಕ್ಟ್ ಆಗಿ ಬರೀ ಪ್ರೊಬಾಬಿಲಿಟಿ ಹಾಗೆ ಪ್ರಿಡಿಕ್ಷನ್ ಎಲ್ಲದೂ ಆಗಲ್ಲ. ಇದರಲ್ಲಿ ಟೆಕ್ನಿಕಲ್ ಅನಾಲಿಸಿಸ್, ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಗೋಲ್ಡ್ 3,500 ರೂಪಾಯಿಗೆ ಹೋಗೇ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು 3,500 ಹೋಗೇ ಹೋಗುತ್ತೆ ಅಂತಕ್ಕಂಥದ್ದು ಒಬ್ಬನ್ ಯಾರೋ ಒಬ್ಬನ್ ಹೇಳ್ತಾನೆ ಅಂತಂದೇಳಿ ಅದನ್ನ ಒಂದು ಸರ್ಟನಿಟಿ ಲೆಕ್ಕದಲ್ಲಿ ತಗೋಬೇಕು. ಆಮೇಲೆ ಅದನ್ನೇ ಸಮೇತ 3,500 ಹೋಗುತ್ತಾ ಅಂತಕ್ಕಂಥದ್ದನ್ನ ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥವ್ನ ಏನ್ ಮಾಡ್ತಾನೆ ಅಂತಂದ್ರೆ 3,500 ರೂಪಾಯಿ ಹೋಗ್ತಕ್ಕಂತಹ ಸಿನಾರಿಯೋ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಕಂಡೀಷನ್ಸ್ ಇದ್ರೆ ಅಪ್ಸೈಡ್ ಮೂವ್ ಆಗೋ ಪ್ರೊಬಾಬಿಲಿಟಿ ಏನಾದ್ರು ಇದ್ರೆ ಈ ಐಡಿಯಾ ಏನಾದ್ರು ತಪ್ಪಾಯ್ತು ಅಂದ್ರೆ ನಾನು ಯಾವ ಲೆವೆಲ್ ನಲ್ಲಿ ಎಕ್ಸಿಟ್ ಆಗ್ಬೇಕು ಅಂತಕ್ಕಂಥದ್ದನ್ನ ಕಲ್ತಿರ್ತಕ್ಕಂಥವ್ರು ಕೂಡ ಪ್ರೊಫೆಷನಲ್ ಟ್ರೇಡರ್ಸ್ ಆಗಿರೋಕ್ ಸಾಧ್ಯ ಇರುತ್ತೆ. ಒಂದು ಪ್ರೊಬಾಬಿಲಿಟಿ ಇರುತ್ತೆ, ಆಮೇಲೆ ಎರಡನೇದು ರಿಸ್ಕ್ ಅಂತಕ್ಕಂಥದ್ದು ಇರುತ್ತೆ. ಇವೆರಡು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮುಂದೆ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಹಾಗೆ ಅದನ್ನ ಸ್ಟ್ರಾಟಜಿ ಚಾಪ್ಟರ್ ನಲ್ಲಿ ತುಂಬಾ ಡೀಟೇಲ್ ಆಗಿ ಈ ಒಂದು ಪ್ರೊಬಾಬಿಲಿಟಿ ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಲಿತೀವಿ. ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಷ್ಟೇ ನಿಮ್ಗೆ ಇದನ್ನ ಹೇಳಿರ್ತಕ್ಕಂಥದ್ದು. ಟ್ರೇಡಿಂಗ್ ಅಲ್ಲಿ ಪ್ರತಿಯೊಂದು ಟ್ರೇಡು ಸಮೇತನು ವಿನ್ ಆಗುವಂತ ಸಾಧ್ಯತೆಗಳಿದೆಯಾ? ದೇವ್ರಣೆಗೂ ಇಲ್ಲ. ಇಲ್ಲಿ ಕೆಲವೊಂದು ಒಳ್ಳೆಯ ಸ್ಟ್ರಾಟರ್ಜಿನ ಇಟ್ಕೊಂಡ್ರು ಸಮೇತನು ನಮ್ಮ ಟ್ರೇಡ್ ಲಾಸ್ ಆಗುವಂತ ಸಾಧ್ಯತೆಗಳಿರ್ತವೆ. ಒಂದು ಎಕ್ಸಾಂಪಲ್ ಏನಂತಂದ್ರೆ, ಒಂದು 10 ಟ್ರೇಡ್ ನ ನೀವು ತಗೊಂಡಿದ್ದೀರಾ ಅಂತಂದ್ರೆ ಅದರಲ್ಲಿ ಒಂದು 6 ಟ್ರೇಡು ನಿಮಗೆ ಲಾಸ್ ಆಗಿರುತ್ತೆ, ಒಂದು 4 ಟ್ರೇಡು ವಿನ್ ಆಗಿರ್ತೀರಾ. ಇದರಲ್ಲಿ ನಿಮ್ಮ ವಿನ್ ಆಗಿರ್ತಕ್ಕಂಥದ್ದು ಓನ್ಲಿ 4 ಟ್ರೇಡ್ ಮಾತ್ರ. ಆದ್ರೆ ಈ 4 ವಿನ್ನಿಂಗ್ ಟ್ರೇಡ್ ಏನಿದೆಯಲ್ಲ, ಇದು ಈ 6 ಟ್ರೇಡ್ ವಿನ್ನಿಂಗ್ ಲಾಸ್ಟ್ ಟ್ರೇಡ್ ಗಿಂತ ಜಾಸ್ತಿ ಏನಾದ್ರೂ ಪ್ರಾಫಿಟ್ ಇತ್ತು ಅಂತಂದ್ರೆ, ದೊಡ್ಡದಿತ್ತು ಅಂತಂದ್ರೆ ಈ 4 ವಿನ್ನಿಂಗ್ ಟ್ರೇಡ್ ಅಲ್ಲಿ ಈ 6 ಲಾಸ್ಟ್ ಟ್ರೇಡ್ ಅನ್ನ ರಿಕವರ್ ಮಾಡ್ತಿರ್ತೀವಿ. ಸೊ ಏನಂತಂದ್ರೆ 10ರಲ್ಲಿ 6 ಟ್ರೇಡ್ ನ ಸೋತು 4 ಟ್ರೇಡ್ ವಿನ್ ಆಗಿದ್ರು ಕೂಡ ಲಾಸ್ ಆಗಿರ್ತಕ್ಕಂಥ ಟ್ರೇಡ್ ನ ಟೋಟಲ್ ಆಗಿ ರಿಟರ್ನ್ ಮಾಡ್ಕೋಬಹುದು. ಇದಕ್ಕೆಲ್ಲ ಓವರ್ ಆಲ್ ಆಗಿ ಪಾಸಿಟಿವ್ ಆಗಿ ಲಾಸ್ಟಿಗೆ ಎಂಡ್ ಆಗುತ್ತೆ. ಅದೇನೆ ಈ ಒಂದು ಇದನ್ನ ಈ ರೀತಿ 6 ಟ್ರೇಡ್ ಲಾಸ್ ಆದ್ರೂ 4 ಟ್ರೇಡ್ ವಿನ್ ಆದ್ರೂ ಸಮೇತ ನಾವು ಪ್ರಾಫಿಟ್ ಅಲ್ಲೇ ಉಳಿಬೇಕು ಅಂತಂದ್ರೆ ಇದಕ್ಕೆ ಕೆಲವೊಂದು ವಿನ್ ರೇಟ್ ಇರುತ್ತೆ. ವಿನ್ ರೇಟ್ ಅಂತಕ್ಕಂಥದ್ದು ಇರುತ್ತೆ, ಹಾಗೆ ರಿಸ್ಕ್ ರಿವಾರ್ಡ್ RR ಅಂತಕ್ಕಂಥದ್ದು ಇರುತ್ತೆ, ಆಮೇಲೆ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೇಕು ಅನ್ನೋದಿರುತ್ತೆ, ಆಮೇಲೆ ಪ್ರಾಫಿಟ್ ಫ್ಯಾಕ್ಟರ್ ಅಂತಕ್ಕಂಥದ್ದು ಇರುತ್ತೆ, ಹಾಗೇನೆ ಡ್ರಾ ಡೌನ್ ಅಂತಕ್ಕಂಥ ಮ್ಯಾಟರ್ ಸಮೇತನೂ ಇರ್ತದೆ. ಇವಿಷ್ಟನ್ನು ನಾವು ಮ್ಯಾನೇಜ್ ಮಾಡೋದನ್ನ ಕಲ್ತ್ರೆ ನಮ್ಮ ಒಂದು ವಿನ್ನಿಂಗ್ ಪ್ರೊಬಾಬಿಲಿಟಿ ಗೆಲುವಿಗಿಂತ ಸೋಲು ಅಧಿಕವಾಗಿದ್ರು ಸಮೇತನು ನಮ್ಮ ಒಂದು ಅಕೌಂಟ್ ಅನ್ನ ಬ್ಲೋ ಮಾಡ್ಕೊಳ್ಳಿಲ್ದಂಗೆ ಉಳಿಸ್ಕೋಬಹುದು ಸ್ನೇಹಿತರೆ. ಇದು ನಿಮ್ಗೊಂದು ಜನರಲ್ ನಾಲೆಡ್ಜ್ಗೋಸ್ಕರ ಇರಲಿ. ಇದನ್ನೆಲ್ಲ ಪ್ರತಿಯೊಂದು ಟಾಪಿಕ್ ಇವೆಲ್ಲ ಏನಿದಾವಲ್ಲ ಎಲ್ಲಾದು ಸಮೇತನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಕಲಿಸ್ತಾ ಹೋಗ್ತೀನಿ. ಓಕೆನಾ? ಈ ಟ್ರೇಡಿಂಗ್ ಅಂದ್ರೆ ಗ್ಯಾಮ್ಲಿಂಗ್ ಅಂತ ತುಂಬಾ ಜನ ಅಂತಿರ್ತಾರೆ. ನೀವೆಲ್ಲ ಅಕ್ಕಪಕ್ಕದಲ್ಲೆಲ್ಲ ತಿಳ್ಕೊಂಡಿರ್ತೀರ, ಕೇಳಿರ್ತಾರ ಕೂಡ. ಎಲ್ಲರೂ ಹೇಳಿರ್ತಾರೆ ಟ್ರೇಡಿಂಗ್ ಅಂತಕ್ಕಂಥದ್ದು ಗ್ಯಾಮ್ಲಿಂಗ್ ಅಪ್ಪ, ಇದನ್ನ ಒಂಥರ ಆಟ ಇದ್ದಂಗೆ, ಇದೊಂಥರ IPL ಬೆಟ್ಟಿಂಗ್ ಮ್ಯಾಚ್ ಆಡ್ದಂಗೆ ಅಥವಾ ಎಂಥದ್ದು OC ಬರ್ದಂಗೆ ಆ ರೀತಿ ಈ ರೀತಿ ಅಂತ ಹೇಳ್ತಿರ್ತಾರೆ. ಬಟ್ ಇಲ್ಲಿ ಗ್ಯಾಮ್ಲಿಂಗ್ ಮಾಡೋರ್ ಮೈಂಡ್ ಸೆಟ್ಟು ಹಾಗೇನೆ ಟ್ರೇಡಿಂಗ್ ಮಾಡೋರ್ ಮೈಂಡ್ ಸೆಟ್ಟು ಎರಡು ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ. ಏನಂತಂದ್ರೆ ಗ್ಯಾಮ್ಲಿಂಗ್ ಈಗ ಹೊಸಬ್ರು ಏನು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಬಂದು ಇಲ್ಲಿ ಟ್ರೇಡ್ ನ ತಗೊಂಡಾಗ ಏನಾಗುತ್ತೆ ಅಂತಂದ್ರೆ, ಪ್ರೈಸ್ ಅಪ್ ಸೈಡ್ ಹೋಗ್ತಕ್ಕಂಥ ಸಾಧ್ಯತೆಗಳಿದಾವೆ ಅಂತ ಅನ್ಬಿಟ್ಟು ಟ್ರೇಡ್ ನ ತಗೊಳ್ಳೋದು. ಆಮೇಲೆ ಅದು ಡೌನಿಗೆ ಬಂದ್ಬಿಟ್ಟು ಅದು ಸ್ಟಾಪ್ ಲಾಸ್ ಏನಾದ್ರು ಹಿಟ್ ಆದಾಗ ಅಥವಾ ಅಕೌಂಟ್ ಏನಾದ್ರು ಬ್ಲೋ ಆಯ್ತು ಅಂದಾಗ ಮತ್ತೆ ಡೆಪಾಸಿಟ್ ಮಾಡಿ ಕೇಳೋದು, ಇಲ್ಲಿಂದ ಮತ್ತೆ ಕೆಳಗಡೆ ಬರ್ತೈತಿ ಅಂತಂದೇಳಿ ಮತ್ತೆ ಒಂದು ಅಜಂಪ್ಷನ್ ಮೂಲಕ, ಒಂದು ಊಹೆ ಮುಖಾಂತರ ಅಥವಾ ಏನೋ ನೋಡ್ಬಿಟ್ಟು ಅದನ್ನ ರಿಟರ್ನ್ ಹಾಕೋದು, ಮತ್ತು ಆ ಟ್ರೇಡ್ ನ ರಿಕವರ್ ಮಾಡ್ತೀನಿ ಅನ್ನೋ ಒಂದು ಮೂಡಲ್ಲಿ ಹೋಗಿ ಮತ್ತೊಂದು ಟ್ರೇಡ್ ತಗೊಂಡು ಅದನ್ನು ಕೂಡ ಲಾಸ್ ಆಗೋದು. ಇದು ಗ್ಯಾಮ್ಲರ್ ನ ಮೈಂಡ್ ಸೆಟ್ ಆಗಿರ್ತದೆ. ಅರ್ಥ ಆಯ್ತಾ? ಇನ್ನೊಂದು ಪ್ರೊಫೆಷನಲ್ ಟ್ರೇಡರ್ಸ್ ಏನ್ ಮಾಡ್ತಾರ ಅಂತಂದ್ರೆ, ಈಗ ಒಂದು ಟ್ರೇಡ್ ನ ತಗೊಂಡಿರ್ತಾರೆ ಅಂತ ಅನ್ಕೊಳ್ರಿ. ಈಗ ಒಂದು ಅಪ್ ಸೈಡ್ ಪ್ರತಿಯೊಂದೆಲ್ಲ ಅನಾಲಿಸಿಸ್ ಮಾಡಿ ಪ್ರೊಬಾಬಿಲಿಟಿನ ನೋಡಿ ಪ್ರತಿಯೊಂದು ಲೆಕ್ಕದಲ್ಲೂ ಇದನ್ನ ಮಾಡಿ ರಿವ್ಯೂ ಮಾಡ್ಬಿಟ್ಟೆ ಒಂದು ಟ್ರೇಡ್ ನ ತಗೊಂಡಿರ್ತಾರೆ ಅಪ್ ಸೈಡ್ ಹೋಗುತ್ತೆ ಅಂತೇಳಿ. ಈ ಅಪ್ ಸೈಡ್ ಹೋದಾದ್ಮೇಲೆ ಇದು ಅವರು ಟ್ರೇಡ್ ಅಪೋಸಿಟ್ ಆಗಿರುತ್ತೆ, ಇವ್ರಿಗೆ ಲಾಸ್ ಆಗಿರುತ್ತೆ ಟ್ರೇಡ್. ಬಟ್ ಈ ಟ್ರೇಡ್ ನ ಏನ್ ಮಾಡ್ತಾರ ಅವಾಗ
ಟ್ರೇಡರ್ ಏನ್ ಮಾಡ್ತಾರೆ, ಒಂದ್ ಮಾತೇನಪ್ಪ ಅಂದ್ರೆ ಈಗ ಒಂದ್ 100 ರೂಪಾಯಿಗೆ ಎಂಟ್ರಿ ಆಗಿದ್ದಾರೆ, ಗೊತ್ತಾಯ್ತರ, 95 ರೂಪಾಯಿಗೆ SL ನ ಇಟ್ಟಿರ್ತಾರೆ. ಹಾಗೇನೆ 110 ಅಥವಾ 110 ಲೆಕ್ಕನೆ 110ಕ್ಕೆ ಒಂದು TP ನ ಇಟ್ಟಿರ್ತಾರೆ. ಓಕೆನಾ, ಇದು ಬಂದ್ಬಿಟ್ಟು ಮಾರ್ಕೆಟ್ ಬಂದು 95 SL ಹಿಟ್ ಆಯ್ತು ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ತಾರೆ, ಇದನ್ನ ಟೋಟಲಿ ಈ ಒಂದು ಟ್ರೇಡಿಂಗ್ ಸೆಟಪ್ ಏನಿರುತ್ತಲ್ಲ ಇದನ್ನ ಮತ್ತೊಂದ್ಸರಿ ಅನಾಲಿಸಿಸ್ ಮಾಡ್ತಾರೆ. ಈ ಟ್ರೇಡ್ ಏನು ಕ್ಲಾಸ್ ಆಯ್ತು ಅಂತಂದೇಳಿ ತಿಳ್ಕೊಂತಾರೆ. ಆಮೇಲೆ ಅದನ್ನ ಜರ್ನಲ್ ಮಾಡಿ, ಹಾಗೇನೆ ಅದನ್ನ ರಿವ್ಯೂ ಸಮೇತನ ಮಾಡಿ, ನೆಕ್ಸ್ಟ್ ವ್ಯಾಲಿಡ್ ಸೆಟಪ್ ಗೋಸ್ಕರ ವೇಟ್ ಮಾಡಿ ಮತ್ತೆ ಟ್ರೇಡ್ ತಗೊಳ್ಳೋದು. ಇದು ಪ್ರೊಫೆಷನಲ್ ಟ್ರೇಡರ್ ನ ಒಂದು ಕ್ವಾಲಿಟಿ. ಅರ್ಥ ಆಯ್ತಾ? ಇದರಲ್ಲಿ ಗ್ಯಾಂಬ್ಲಿಂಗ್ಗೂ ಮತ್ತೆ ಟ್ರೇಡರ್ಸ್ಗೂ ತುಂಬಾ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ? ಅಥವಾ ಕೋರ್ ಐಡಿಯಾನೇ ಹೇಳ್ತೀನಿ, ತಿಳ್ಕೊಂಬಿಡಿ. ಟ್ರೇಡಿಂಗ್ ಈಸ್ ನಾಟ್ ಅಬೌಟ್ ಪ್ರೆಡಿಕ್ಟಿಂಗ್ ಎವರಿ ಮೂವ್, ಇಟ್ ಈಸ್ ಅಬೌಟ್ ಮೇಕಿಂಗ್ ರಿಪೀಟಬಲ್ ಡಿಸಿಷನ್ಸ್ ವೈಲ್ ಕಂಟ್ರೋಲಿಂಗ್ ಯುವರ್ ರಿಸ್ಕ್. ಅಂದ್ರೆ ಟ್ರೇಡಿಂಗ್ ಯಾವತ್ತೂ ಕೂಡ ಎಲ್ಲಾ ಒಂದು ಪ್ರತಿಯೊಂದು ಮೂವ್ ಅನ್ನು ಕೂಡ ಕ್ಯಾಚ್ ಮಾಡ್ತಕ್ಕಂಥದ್ದು ಆಗ್ಲಿ ಪ್ರೆಡಿಕ್ಟ್ ಮಾಡ್ತಕ್ಕಂಥ ಕೆಲಸ ಅಲ್ಲ. ಇದು ಏನಂತಂದ್ರೆ ನಾವು ರಿಪೀಟ್ ಏನು ಒಂದು ಟ್ರೇಡ್ ಸೆಟಪ್ ಏನ್ ತಗೊಂಡಿರ್ತೀವಲ್ಲ, ಅದು ರಿಪೀಟ್ ಆಗ್ತಾ ಇರುತ್ತಲ್ಲ, ಆ ರಿಪೀಟ್ ಆಗ್ತಕ್ಕಂತಹ ಪ್ರೈಸ್ ಮೂವ್ಮೆಂಟ್ ಅನ್ನ ಕ್ಯಾಚ್ ಮಾಡ್ತಾ ನಮ್ಮ ಒಂದು ರಿಸ್ಕ್ ಅನ್ನ ಕಂಟ್ರೋಲ್ ಮಾಡ್ಕೊಂಡು ಒಂದು ಟ್ರೇಡ್ ಮಾಡ್ತಕ್ಕಂತಹ ಒಂದು ಐಡಿಯಾ ಇರುತ್ತೆ. ಅಂದ್ರೆ ಗುಡ್ ಅನಾಲಿಸಿಸ್ ಬರೋವರೆಗೂ ವೇಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಗುಡ್ ಸೆಟಪ್ ಇರ್ಬೇಕು, ಹಾಗೇನೆ ಕಂಟ್ರೋಲ್ಡ್ ರಿಸ್ಕ್ ಇರ್ಬೇಕು, ಹಾಗೇನೆ ಡಿಸಿಪ್ಲಿನ್ ಸಮೇತನು ಇರ್ತಕ್ಕಂಥದ್ದು, ಆಮೇಲೆ ಕನ್ಸಿಸ್ಟೆನ್ಸಿ ಎಕ್ಸಿಕ್ಯೂಷನ್ ಸಮೇತನು. ಇವು 4 ನಾವು ಬರೋವರೆಗೂ ವೇಟ್ ಮಾಡಿ ಒಂದು ಟ್ರೇಡ್ ನ ತಗೋಬೇಕು. ಇದು ಒಂದು ಟ್ರೇಡಿಂಗ್ ನ ಕೋರ್ ಐಡಿಯಾ ಆಗಿರುತ್ತೆ. ಮೈಂಡ್ ಇಟ್ ಕೂಡ ಇವುಗಳೆಲ್ಲ ಕಾಂಬಿನೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವ್ ಏನೋ ಒಂದು ಸೆಟಪ್ ಅನ್ನ ಬಿಲ್ಡ್ ಮಾಡ್ಕೊಂಡಿರ್ತೀವಿ ಅಂತಂದಾಗ ಅದರಲ್ಲಿ ಒಂದು ಚೆಕ್ ಲಿಸ್ಟ್ ನಾವು ರೆಡಿ ಮಾಡ್ಕೊಂತೀವಿ. ಆ ಚೆಕ್ ಲಿಸ್ಟ್ ಅಲ್ಲಿ ಒಂದು ಪಾಯಿಂಟ್ ಏನಾದ್ರೂ ಮಿಸ್ ಆಗಿತ್ತು ಅಂತಂದ್ರೆ ಆ ಟ್ರೇಡ್ ಅನ್ನ ಮಿಸ್ ಮಾಡ್ತೀವಿ, ಕಂಪ್ಲೀಟ್ಲಿ ಮಿಸ್ ಮಾಡ್ತೀವಿ. ಯಾಕಂದ್ರೆ ಮಾರ್ಕೆಟ್ ಯಾವಾಗ್ಲೂ ಕೂಡ ನಮ್ಗೆ ಅಪರ್ಚುನಿಟಿಯನ್ನ ಕೊಡ್ತಾನೆ ಇರ್ತದೆ. ಅದನ್ನ ಐಡೆಂಟಿಫೈ ಮಾಡ್ತಕ್ಕಂತಹ ಕೆಪಾಸಿಟಿ ಮತ್ತೆ ಅನಾಲಿಸಿಸ್ ಮಾಡ್ತಕ್ಕಂತ ಮೈಂಡ್ ಸೆಟ್ ಎರಡು ನಮ್ಮಲ್ಲೇ ಇರುತ್ತೆ. ನಮ್ಮ ಚೆಕ್ ಲಿಸ್ಟ್ ಅಲ್ಲಿ ಒಂದು ಸಮೇತ ಏನಾದ್ರು ಒಂದು ಪಾಯಿಂಟ್ ಏನಾದ್ರು ಕರೆಕ್ಟ್ ಆಗ್ಲಿಲ್ಲ ಅಂತಂದ್ರೆ ಆ ಒಂದು ಟ್ರೇಡ್ ನ ಇನ್ವ್ಯಾಲಿಡ್ ಅಥವಾ ಇನ್ ಸೆಟಪ್ ಅಂತಂದೇಳಿ ಅದನ್ನ ಬಿಟ್ಬಿಡ್ಬೇಕು. ಟ್ರೇಡಿಂಗ್ ವರ್ಸಸ್ ಇನ್ವೆಸ್ಟಿಂಗು ಮತ್ತು ಟ್ರೇಡಿಂಗಿಗೂ ಇರ್ತಕ್ಕಂತಹ ವ್ಯತ್ಯಾಸ ಏನಂತಕ್ಕಂಥದ್ದನ್ನ ಈ ಟಾಪಿಕ್ ಅಲ್ಲಿ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಈಗ ಮೊದಲನೇ ಒಂದು ಟಾಪಿಕ್ ಟ್ರೇಡಿಂಗ್ ಅಂದ್ರೆ ಏನು, ಈಗ ಎರಡನೇ ಟಾಪಿಕ್ ಬಂದು ಟ್ರೇಡಿಂಗ್ ವರ್ಸಸ್ ಇನ್ವೆಸ್ಟಿಂಗ್. ಇವೆರಡರಲ್ಲೂ ಕೆಲವೊಂದು ವ್ಯತ್ಯಾಸಗಳಷ್ಟೇ ಇರ್ತಕ್ಕಂಥದ್ದು. ಏನಂತಂದ್ರೆ ಫೈನಾನ್ಷಿಯಲ್ ಅಸೆಟ್ ನ ಬೈ ಅಂಡ್ ಸೆಲ್ ಮಾಡೋದೇ ಟ್ರೇಡಿಂಗ್ ಅಲ್ಲೂ ಕೂಡ ಮತ್ತೆ ಇನ್ವೆಸ್ಟಿಂಗ್ ಅಲ್ಲೂ ಕೂಡ ಮಾಡ್ತಕ್ಕಂಥದ್ದು. ಬಟ್ ಇಲ್ಲಿ ಆಬ್ಜೆಕ್ಟಿವ್ ಮತ್ತೆ ಟೈಮ್ ಹಾರಿಜೋನು ಹಾಗೆ ಡಿಸಿಷನ್ಸ್ ಮೇಕಿಂಗ್ ಮತ್ತೆ ಅಪ್ರೋಚ್ ಮಾತ್ರ ಬೇರೆ ಆಗಿರುತ್ತೆ. ಇದೇ ಇದರ ನಡುವಿನ ವ್ಯತ್ಯಾಸ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಇನ್ನೊಂದೇನಂತಂದ್ರೆ ಇನ್ವೆಸ್ಟಿಂಗ್ ಅಂದ್ರೆ ಏನು, ಈಗ ಟ್ರೇಡಿಂಗ್ ಅಂತಂದ್ರೆ ಒಂದು ಫೈನಾನ್ಷಿಯಲ್ ಅಸೆಟ್ ಅನ್ನ ಅಥವಾ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅನ್ನ ಬೈ ಅಂಡ್ ಸೆಲ್ ಮಾಡ್ತಕ್ಕಂತಹ ಒಂದು ಕೆಲಸಕ್ಕೆ ನಾವು ಟ್ರೇಡಿಂಗ್ ಅಂತ ಕರಿತೀವಿ. ಹಾಗೆ ಇನ್ವೆಸ್ಟಿಂಗ್ ಅಂದ್ರೆ ಏನು, ಇನ್ವೆಸ್ಟಿಂಗ್ ಅಂದ್ರೆ ಒಂದು ಸಾಮಾನ್ಯವಾಗಿ ಒಂದು ಅಸೆಟ್ ಅಥವಾ ಒಂದು ಕಂಪನಿಯಲ್ಲಿ ಲಾಂಗ್ ಟರ್ಮ್ ಗ್ರೋತ್ ಗಾಗಿ ಅಥವಾ ವ್ಯಾಲ್ಯೂ ಕ್ರಿಯೇಷನ್ ಉದ್ದೇಶದಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಹೇಳ್ತೀನಿ ಕೇಳಿ. ಒಂದು ಯಾವ್ದೋ ಒಂದು ಕಂಪ್ನಿನ ಒಂದು ಬಜಾಜ್ ಅಂತಕ್ಕಂಥ ಒಂದು ಶೇರ್ ಇದೆ ಅಂತ ಅನ್ಕೊಳ್ಳಿ. ಬಜಾಜ್, ಈ ಬಜಾಜ್ದು ಒಂದು ಶೇರ್ ಪ್ರೈಸ್ ಅಟ್ ಪ್ರೆಸೆಂಟ್ ಒಂದು 500 ಇದೆ ಅಂತ ಅನ್ಕೊಳ್ಳಿ, 500 RSL ಇದೆ ಅಂತ ಅನ್ಕೊಳ್ಳಿ. ನೀವೇನ್ ಮಾಡ್ತೀರಾ, ಈ ಬಜಾಜ್ ಏನಿದೆಯಲ್ಲ ಈ ಕಂಪ್ನಿಯ ಎಲ್ಲಾ ತರದ ಅನಾಲಿಸಿಸ್ ಅನ್ನ ಮಾಡಿ ಮುಂದೆ ಸ್ವಲ್ಪ ದಿನ ಆದ್ಮೇಲೆ ಈ ಒಂದು ಬಜಾಜ್ ಮಾಡ್ತಕ್ಕಂಥ ಇದ್ರ ರೂಲ್ಸ್ ಏನಿದೆ, ಈ ಕಂಪ್ನಿ ಏನ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡುತ್ತೆ, ಏನು ಪ್ರಾಡಕ್ಟ್ ನ ಇದು ಸೆಲ್ ಮಾಡುತ್ತೆ, ಇದನ್ನೆಲ್ಲ ನಾವು ಇದ್ರ ಬಗ್ಗೆ ಪೂರ್ತಿ ಬಜಾಜ್ ಕಂಪ್ನಿ ಬಗ್ಗೆ ಅನಾಲಿಸಿಸ್ ಅನ್ನ ಮಾಡಿ ಈಗಿರ್ತಕ್ಕಂತ ಶೇರ್ ಮುಂದಿನ ದಿನಗಳಲ್ಲಿ ಈ ಒಂದು ಕಂಪ್ನಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಓಕೆನಾ, ಹಾಗೇನೆ ಈ ಒಂದು ಬೇಡಿಕೆ ಜಾಸ್ತಿ ಆದ್ಮೇಲೆ ನಮ್ಗೆ ಶೇರ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ ಅಂತಂದೇಳಿ ಒಂದು ಮುಂದಿನ 3-4 ವರ್ಷದಿಂದ ಒಂದು ಅಜಂಪ್ಷನ್ ಇಟ್ಕೊಂತೀವಿ ಅಥವಾ ಲಾಂಗ್ ಟರ್ಮ್ ಅಜಂಪ್ಷನ್ ಇಟ್ಕೊಂತೀವಿ. ಮುಂದೆ ಕಂಪ್ನಿ ಚೆನ್ನಾಗಿ ಬೆಳೆಯುತ್ತೆ ಅಂತಂದೇಳಿ 500ಗೆ ನಾವು ಈ ಟೈಮ್ ಅಲ್ಲಿ ಶೇರ್ ನ ಪರ್ಚೇಸ್ ಮಾಡಿ ಹಲವಾರು ವರ್ಷಗಳನ್ನ ಬಿಟ್ಟು ಇದು ಒಂದು 700 800 ಅಥವಾ 1000 ಈ ರೀತಿ ಹೋದಾಗ ನಾವು ನಮ್ಗೆ ಸಾಕು ಅಂತ ಅನಿಸಿದಾಗ ಮಾರ್ತೀವಿ. ಅಥವಾ ಏನಾದ್ರೂ ಕಂಪ್ನಿ ಚೆನ್ನಾಗಿ ಗ್ರೋ ಆಗ್ತಿದೆ ಅಂತಂದಾಗ ಅದನ್ನ ಇನ್ನ ಲಾಂಗ್ ಟರ್ಮ್ ನಾವು ಹಂಗೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಿಡ್ತೀವಿ. ಇದನ್ನ ನಾವು ಇನ್ವೆಸ್ಟಿಂಗ್ ಅಂತ ಕರಿತೀವಿ.
ಫಾರ್ ಎಕ್ಸಾಂಪಲ್ ಏನಂತಂದ್ರೆ, ಈಗ ಇನ್ವೆಸ್ಟರ್ ಮೈಂಡ್ ಸೆಟ್ ಒಂದು ₹500 ಅವನು ಇನ್ವೆಸ್ಟ್ಮೆಂಟ್ ಮಾಡಿದಾನೆ ಅಂತ ಅನ್ಕೊಳ್ಳಿ. ಅವನೇನ್ ಥಿಂಕ್ ಮಾಡ್ತಾನೆ ಅಂತಂದ್ರೆ, ಫ್ಯೂಚರ್ ಅಲ್ಲಿ ಇದು ಪ್ರೈಸ್ ತುಂಬಾ ಉತ್ತಮವಾಗಿ ಗ್ರೋ ಆಗ್ಬಹುದು ಅಥವಾ ಕಂಪ್ನಿ ಚೆನ್ನಾಗಿ ಬೆಳೀತದೆ ಅಂತಂದೇಳಿ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇವನು ಹೋಲ್ಡ್ ಮಾಡ್ತಾನೆ. ಇನ್ವೆಸ್ಟರ್ ಏನ್ ಮಾಡ್ತಾನೆ, ಹೋಲ್ಡ್ ಮಾಡ್ತಾನೆ. ಅದೇ ರೀತಿನೇ ಟ್ರೇಡರ್ ಏನ್ ಮಾಡ್ತಾನೆ, ಒಂದು ಟೆಕ್ನಿಕಲಿ ಸೆಟಪ್ ಬಂದಿದೆ, ನನ್ನ ಸೆಟಪ್ ಇನ್ವ್ಯಾಲಿಡ್ ಏನಾರು ಆದ್ರೆ, ಆ ಸೆಟಪ್ ಇನ್ವ್ಯಾಲಿಡ್ ಆಯ್ತು ಅಂತಂದ್ರೆ ಅವ್ನು ಬೇಗ ಎಕ್ಸಿಟ್ ಆಗ್ಬಿಡ್ತಾನೆ. ಇದು ಟ್ರೇಡರ್ ನ ಮೈಂಡ್ ಸೆಟ್. ಇನ್ವೆಸ್ಟರ್ ಮೈಂಡ್ ಸೆಟ್ ದಿನ ಪ್ರತಿ ನೋಡ್ತಾ ಇರಲ್ಲ, ಏನಾಯ್ತು ಇವನ್ ಲಾಂಗ್ ಟರ್ಮ್ ಹೋಲ್ಡ್ ಇರುತ್ತೆ, ತುಂಬಾ ದಿನ ಇವರು ಕಂಪ್ನಿ ಗ್ರೋತ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಟ್ರೇಡರ್ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಜಾಸ್ತಿ, ಒಂದು ಟೆಕ್ನಿಕಲ್ ಸೆಟಪ್ ಗಳು ಟೆಕ್ನಿಕಲಿ ಏನ್ ಬರುತ್ತಲ್ಲ ಇದ್ರ ಮೇಲೆ ಜಾಸ್ತಿ ಒತ್ತನ್ನು ಕೊಡ್ತಕ್ಕಂಥದ್ದು ಟ್ರೇಡರ್ ಮೈಂಡ್ ಸೆಟ್ ಆಗಿರುತ್ತೆ. ಹಾಗೇನೆ ಕಂಪ್ನಿ ಒಂದೇ ಇರುತ್ತೆ ಅನ್ಕೊಳ್ಳಿ, ಇವನು ಇನ್ವೆಸ್ಟ್ಮೆಂಟ್ ಕೂಡ 500 ಒಂದೇ ಕಂಪ್ನಿ ಮಾಡಿದಾನೆ, ಟ್ರೇಡರು ಕೂಡ ಒಂದೇ ಕಂಪ್ನಿಲಿ ಹಾಕಿದಾನೆ ಅಂತಂದ್ರೂ ಕೂಡ ಶೇರ್ ಒಂದೇ ಆಗಿರ್ಬೋದು. ಶೇರ್ ಇವನು ತಗೊಂಡಿರ್ತಕ್ಕಂಥ ಶೇರು ಒಂದೇ, ಹಾಗೆ ಟ್ರೇಡರ್ ತಗೊಂಡಿರ್ತಕ್ಕಂಥದ್ದು ಶೇರು ಒಂದೇ, ಬಟ್ ಇಲ್ಲಿ ಆಬ್ಜೆಕ್ಟಿವ್ ಬೇರೆ ಬೇರೆ ಆಗಿರುತ್ತೆ, ಹಾಗೇನೆ ಟೈಮ್ ಹಾರಿಜನ್ ಬೇರೆ ಬೇರೆ ಆಗಿರುತ್ತೆ, ಹಾಗೆ ಡಿಸಿಷನ್ ಮೇಕಿಂಗ್ ಅಪ್ರೋಚ್ ಗಳು ಸಮೇತನು ಬೇರೆ ಬೇರೆ ಆಗಿರುತ್ತೆ. ಇದೇ ಇದು ಟ್ರೇಡಿಂಗ್ ಮತ್ತೆ ಇನ್ವೆಸ್ಟಿಂಗ್ ನಡುವಿನ ಇರತಕ್ಕಂಥ ವ್ಯತ್ಯಾಸ. ಇಂಪಾರ್ಟೆಂಟ್ ಇನ್ನೊಂದೇನಂತಂದ್ರೆ, ಇನ್ವೆಸ್ಟಿಂಗ್ ಮತ್ತೆ ಟ್ರೇಡಿಂಗ್ ನಡುವೆ ಒಂದು ಟೈಮ್ ಹಾರಿಜನ್ ಅಂತಕ್ಕಂಥದ್ದು ಬರುತ್ತೆ. ಟೈಮ್ ಹಾರಿಜೋನ್ ಅಂತಕ್ಕಂಥದ್ದು ಬರುತ್ತೆ. ಇದ್ರಲ್ಲಿ ಏನಂತಂದ್ರೆ, ಈ ಟ್ರೇಡಿಂಗ್ ಮಾಡ್ತಕ್ಕಂಥವ್ರು ಏನ್ ಮಾಡ್ತಾರೆ, ಒಂದು ಮಿನಿಟ್ಸ್ ಇಂದ ಅವರ್ಸ್, ಹಾಗೆ ಡೇಸ್, ಹಾಗೆ ವೀಕ್ಸ್ ಹೋಲ್ಡ್ ಮಾಡ್ತಾರೆ. ಅರ್ಥ ಆಯ್ತಾ? ಇದರಲ್ಲಿ ಮೇನ್ ಬರ್ತಕ್ಕಂಥದ್ದು ಸ್ಕ್ಯಾಲ್ಪಿಂಗ್ ಬರುತ್ತೆ, ಹಾಗೇನೆ ಇಂಟರ್ ಡೇ ಬರುತ್ತೆ, ಅದೇ ರೀತಿನೇ ಸ್ವಿಂಗ್ ಟ್ರೇಡಿಂಗ್ ಬರುತ್ತೆ. ಅರ್ಥ ಆಯ್ತಾ? ಇನ್ವೆಸ್ಟಿಂಗ್ ಬಂದ್ಬಿಟ್ಟು ಸಾಮಾನ್ಯವಾಗಿ ವೀಕ್ ಇಂದ, ಮಂತ್ಲಿ ಇಂದ, ಇಯರ್ಲಿ ಇಂದ, ಅವ್ರಿಗೆ ಮನ್ಸಿಗೆ ಎಷ್ಟು ದಿನ ಇರ್ತದೋ, ಅವ್ರಿಗೆ ಎಷ್ಟು ದಿನ ಗ್ರೋ ಅಥವಾ ಇನ್ನ ಹೋಲ್ಡ್ ಮಾಡ್ಬೇಕಂತ ಅನ್ಸುತ್ತೋ ಅಲ್ಲಿವರೆಗೂ ಹೋಲ್ಡ್ ಮಾಡ್ತಾರೆ. ಬಟ್ ಇನ್ನೊಂದೇನಂತಂದ್ರೆ, ಇವೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ಅಲ್ಲ. ಇನ್ವೆಸ್ಟಿಂಗ್ ಮಾಡಿ ನೀವು ಅಷ್ಟು ವರ್ಷನೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋದೇನಿಲ್ಲ. ನಿಮ್ಗೆ ಯಾವಾಗ ಬೇಕು ಅವಾಗ ಎಕ್ಸಿಟ್ ಮಾಡ್ಬೋದು, ನಿಮ್ಗೆ ಯಾವಾಗ ಬೇಕು ಅವಾಗ ಬೈ ಮಾಡ್ಬೋದು. ಬಟ್ ಇಲ್ಲಿ ಏನಂತಂದ್ರೆ, ಇನ್ವೆಸ್ಟ್ಮೆಂಟ್ ಶಾರ್ಟರ್ ಪೀರಿಯಡ್ ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ಇದು ಬಿಗಿನರ್ಸ್ ಗಳಿಗೆ ಏನಪ್ಪಾ ಬೇಸಿಕ್ ಡಿಫ್ರೆನ್ಸ್ ಮತ್ತೆ ಈ ಒಂದು ಇದ್ರ ಟ್ರೇಡಿಂಗ್ ಮತ್ತೆ ಇನ್ವೆಸ್ಟಿಂಗ್ ನಡುವಿನ ವ್ಯತ್ಯಾಸ ಏನನ್ನಕ್ಕಂಥದ್ದನ್ನ ತಿಳ್ಕೊಳ್ತಕ್ಕಂಥ ಉದ್ದೇಶದಿಂದ ಮಾತ್ರ ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಯಾವುದೇ ರೀತಿ ರೂಲ್ಸ್ ಇಲ್ಲ, ನೀವು ಇವಾಗ್ಲೇ ತಗೋಬೇಕು ಇವಾಗ್ಲೇ ಮಾರ್ಬೇಕು ಅನ್ನೋದೇನಿಲ್ಲ. ಇದು ಟ್ರೇಡಿಂಗ್ ಮತ್ತೆ ಇನ್ವೆಸ್ಟಿಂಗ್ ಎರಡು ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ, ಟೆಕ್ನಿಕಲ್ ಜಸ್ಟ್ ಓನ್ಲಿ ಡಿಫ್ರೆನ್ಸ್ ಇರುತ್ತೆ. ನಿಮಗೆ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಇದನ್ನ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಫೋಕಸ್ನೆಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಟ್ರೇಡಿಂಗಿಗೂ ಮತ್ತೆ ಇನ್ವೆಸ್ಟ್ಮೆಂಟಿಗೂ ಪ್ರೊಸೆಸಿಂಗ್ ಸಮೇತನು ಹಂಗೆ ಫೋಕಸ್ ಸಮೇತನು ಚೇಂಜ್ ಆಗಿರುತ್ತೆ. ಇದರಲ್ಲಿ ಏನಂತಂದ್ರೆ, ಸಾಮಾನ್ಯವಾಗಿ ಟ್ರೇಡಿಂಗ್ ಮಾಡ್ತಕ್ಕಂಥವ್ರು ಒಂದು ಪ್ರೈಸ್ ನ ಫೋಕಸ್ ಮಾಡ್ತಾರೆ, ಹಾಗೇನೆ ಮಾರ್ಕೆಟ್ ಸ್ಟ್ರಕ್ಚರ್ ಏನಿರುತ್ತಲ್ಲ ಅದನ್ನ ಪ್ರೋಸೆಸ್ ಅನ್ನ ಮಾಡ್ತಾರೆ. ಆಮೇಲೆ ಟೆಕ್ನಿಕಲ್ ಸೆಟಪ್ ಗಳನ್ನ ನೋಡ್ತಾರೆ, ಟೆಕ್ನಿಕಲ್ ಸೆಟಪ್ಸ್ ನ ನೋಡ್ತಾರೆ, ಹಾಗೇನೆ ಮೂಮೆಂಟಮ್ ನ ನೋಡ್ತಾರೆ, ಹಾಗೇನೆ ಎಂಟ್ರಿ ಮತ್ತೆ ಸ್ಟಾಪ್ ಲಾಸ್ SL, ಹಾಗೇನೆ TP ಟಾರ್ಗೆಟ್ ಪ್ರೈಸ್ ಅನ್ನೋದನ್ನ ಸಮೇತನು ನೋಡ್ತಾರೆ, ಹಾಗೆ ರಿಸ್ಕ್ ಅಂಡ್ ರಿವಾರ್ಡ್ ಅನ್ನ ನೋಡ್ತಾರೆ. ಬಟ್ ಇದ್ರಲ್ಲಿ ಏನಂತಂದ್ರೆ, ಇನ್ವೆಸ್ಟಿಂಗ್ ಅಲ್ಲಿ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಏನ್ ಫೋಕಸ್ ಮಾಡ್ತಾರೆ ಅಂತಂದ್ರೆ, ಇದರಲ್ಲಿ ಫಸ್ಟ್ ಬಂದು ಕಂಪನಿ ಬಗ್ಗೆ ರೀಡ್ ಮಾಡ್ತಾರೆ. ಕಂಪನಿ ಮುಂದೆ ಏನ್ ಮಾಡ್ಬೋದು, ಪ್ರಾಡಕ್ಟ್ ಅನ್ನ ಏನನ್ನ ಸೇಲ್ ಮಾಡುತ್ತೆ, ಪ್ರಾಡಕ್ಟಿವಿಟಿ ಏನು ಅನ್ನೋದನ್ನ ನೋಡ್ತಾರೆ. ಹಾಗೇನೆ ಬಿಸ್ನೆಸ್ ಮಾಡೆಲ್ ಏನಿದೆ ಇದು ಅಂತಕ್ಕಂಥದ್ದನ್ನ ನೋಡ್ತಾರೆ. ಹಾಗೇನೆ ರೆವಿನ್ಯೂ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನೋಡ್ತಾರೆ. ಹಾಗೇನೆ ಪ್ರಾಫಿಟ್, ಇಯರ್ಲಿ ಪ್ರಾಫಿಟ್, ಕ್ವಾರ್ಟರ್ಲಿ ಪ್ರಾಫಿಟ್ ಬಗ್ಗೆ ಥಿಂಕ್ ಮಾಡ್ತಾರೆ. ಹಾಗೇನೆ ಗ್ರೋತ್ ಯಾವ ರೀತಿ ಆಗ್ತಾ ಇದೆ, ಗ್ರೋತ್ ಮುಂದೆ ಯಾವ ರೀತಿ ಆಗ್ಬೋದು ಅಂತಕ್ಕಂಥದ್ದನ್ನು ಸಮೇತನು ಅನಾಲಿಸಿಸ್ ಮಾಡ್ತಾರೆ. ಹಾಗೆ ಕಂಪನಿ ವ್ಯಾಲ್ಯೂಯೇಷನ್ ಏನಿದೆ ಅಂತಕ್ಕಂಥದ್ದನ್ನು ಸಮೇತನು ನೋಡ್ತಾರೆ. ಹಾಗೇನೆ ಮ್ಯಾನೇಜ್ಮೆಂಟ್, ಇದನ್ನ ಯಾರು ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಹಾಗೇನೆ ಅವ್ರ ಅಸೆಟ್ ಗಳು ಏನು ಎಂತ ಅನ್ನೋ ಟೈಪ್ ಮ್ಯಾನೇಜ್ಮೆಂಟ್ ಬಗ್ಗೆನು ತಲೆ ಕೆಡಿಸ್ಕೊಂತಾರೆ. ಹಾಗೇನೆ ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟ್ಸ್ ಏನ್ ಬರುತ್ತೆ ಇದರಲ್ಲಿ ಅಂತಕ್ಕಂಥದ್ದನ್ನು ಸಮೇತನು ನೋಡ್ತಾರೆ. ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟ್ಸ್ ಏನಿರುತ್ತೋ ಅದನ್ನ ಸಮೇತನು ಇದರಲ್ಲಿ ಇನ್ವೆಸ್ಟಿಂಗ್ ಅಲ್ಲಿ ಬರುತ್ತೆ. ಟ್ರೇಡರ್ ಏನ್ ಮಾಡ್ತಾರೆ ಅಂತಂದ್ರೆ, ನನ್ನ ಸೆಟಪ್ ಪ್ರಕಾರ ಪ್ರೈಸ್ ಮೂವ್ ಆಗ್ತಿದ್ಯಾ ಅಂತಕ್ಕಂಥದ್ದನ್ನ ಫಸ್ಟ್ ನೋಡ್ತಾರೆ. ಫಾರ್ ಎಕ್ಸಾಂಪಲ್ ಏನಂತಂದ್ರೆ, ಎಂಟ್ರಿ ಒಂದು ₹100 ಮಾಡಿರ್ತಾರೆ ಅಂತ ಅನ್ಕೊಳ್ಳಿ, ಹಾಗೇನೆ SL ಅನ್ನ ಬಂದು ₹95 ಇಟ್ಟಿರ್ತಾರೆ, ಹಾಗೆ TP ನ 110 ಇಟ್ಟಿರ್ತಾರೆ. 110 ಇಟ್ಟಾಗ ಇಲ್ಲಿ ಏನೈತಿ ಅಂತಂದ್ರೆ, ಪ್ರೈಸ್ ಏನಾದ್ರೂ ಈ 110 ತಲುಪಿದಾಗ ಸ್ಟ್ರಾಟಜಿ ಪ್ರಕಾರ ಅವ್ರು ಏನ್ ಮಾಡ್ಬಿಡ್ತಾರೆ, ಎಕ್ಸಿಟ್ ಆಗ್ಬಿಡ್ತಾರೆ.
ಅರ್ಥ ಆಯ್ತಾ, ಎಕ್ಸಿಟ್ ಆಗ್ಬಿಡ್ತಾರೆ. ಬಟ್ ಇರ್ಲಿ, ಇನ್ವೆಸ್ಟ್ಮೆಂಟರ್ಗೆ ತುಂಬಾ ವ್ಯತ್ಯಾಸ ಇದೆ. ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರಿಗೂ ಟ್ರೇಡ್ ಮಾಡ್ತಕ್ಕಂಥವ್ರಿಗೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಏನಂತಂದ್ರೆ ಈ ಕಂಪನಿಯ ವ್ಯಾಲ್ಯೂ ಬಿಸ್ನೆಸ್ ಫ್ಯೂಚರ್ ಅಲ್ಲಿ ಹೇಗೆ ಡೆವಲಪ್ ಆಗ್ಬೋದು ಅಂತಕ್ಕಂಥದ್ದನ್ನ ನೋಡ್ತಾರೆ. ಅವ್ರು ಡೈಲಿ ಪ್ರೈಸ್ ಏನ್ ಮೂವ್ ಆಗ್ತಿರುತ್ತಲ್ಲ, 5 to 10 rupees, ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಏನಂತಂದ್ರೆ ಟೋಟಲಿ ಫ್ಯೂಚರ್ ಅಲ್ಲಿ ಗ್ರೋ ಆಗ್ತಕ್ಕಂಥದ್ರ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಿರ್ತಾರೆ. ಇಲ್ಲಿ ಇನ್ನೊಂದ್ ಏನಂತಂದ್ರೆ ಟ್ರೇಡಿಂಗ್ ಅಲ್ಲಿ ಮತ್ತೆ ಇನ್ವೆಸ್ಟ್ಮೆಂಟ್ ಅಲ್ಲಿ ರಿಸ್ಕ್ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನ ಇವಾಗ ತಿಳ್ಕೊಳ್ಳೋಣ. ಈ ಟ್ರೇಡಿಂಗ್ ಅಲ್ಲಿ ಲೋ ರಿಸ್ಕ್, ಇನ್ವೆಸ್ಟಿಂಗ್ ಅಲ್ಲಿ ಹೈ ರಿಸ್ಕ್ ಅಂತಕ್ಕಂಥದ್ದು ಯಾವುದೇ ರೀತಿ ರೂಲ್ಸ್ ಕೂಡ ಇಲ್ಲ, ಏನಿಲ್ಲ. ಇಲ್ಲಿ ರಿಸ್ಕ್ ನೇಚರ್ ಮತ್ತೆ ಮ್ಯಾನೇಜ್ಮೆಂಟ್ ಮಾತ್ರ ಬೇರೆ ಬೇರೆ ಆಗ್ಬೋದು. ಎರಡರಲ್ಲೂ ಕೂಡ ರಿಸ್ಕ್ ಇರುತ್ತೆ. ಟ್ರೇಡಿಂಗ್ ಅಲ್ಲೂ ರಿಸ್ಕ್ ಇದೆ, ಇನ್ವೆಸ್ಟ್ಮೆಂಟ್ ಅಲ್ಲೂ ರಿಸ್ಕ್ ಇದೆ. ಮತ್ತೆ ಇನ್ವೆಸ್ಟ್ಮೆಂಟ್ ನಡುವೆ ಕ್ವಿಕ್ ಒಂದು ಕಂಪ್ಯಾರಿಸನ್ ನಿಮ್ಗೆ ಹೇಳ್ತೀನಿ ಕೇಳಿ. ಮೇನ್ ಆಬ್ಜೆಕ್ಟಿವ್ ಏನಿರುತ್ತಲ್ಲ, ಟ್ರೇಡಿಂಗ್ ಅಲ್ಲಿ ಪ್ರೈಸ್ ಮೂಮೆಂಟಮ್ ನ ಆಪರ್ಚುನಿಟಿ ಆಗಿ ಹುಡುಕ್ತಕ್ಕಂಥದ್ದು ಇರುತ್ತೆ. ಪ್ರೈಸ್ ಮೂವ್ಮೆಂಟ್ ಅನ್ನ ಆಪರ್ಚುನಿಟಿ ಆಗಿ ಹುಡುಕ್ಬೇಕಾಗತ್ತೆ. ಬಟ್ ಇನ್ವೆಸ್ಟಿಂಗ್ ಅಲ್ಲಿ ಲಾಂಗ್ ಟರ್ಮ್ ಗ್ರೋತ್ ಅಥವಾ ವ್ಯಾಲ್ಯೂ ನ ಹುಡುಕ್ಬೇಕಾಗತ್ತೆ. ಲಾಂಗ್ ಟರ್ಮ್ ಗ್ರೋತ್ ಮತ್ತೆ ವ್ಯಾಲ್ಯೂನ ಹುಡುಕ್ಬೇಕಾಗತ್ತೆ. ಅದೇ ರೀತಿನೇ ಟೈಪಿಕಲ್ ಹಾರಿಜೋನ್ ಅಲ್ಲಿ ಟೈಮಿಂಗ್ಸ್ ಹಾರಿಜೋನ್ ಲೆಕ್ಕಲ್ಲೇ ತಗೊಂಡ್ರು ಅಂತಂದ್ರೆ ಇಲ್ಲಿ ಶಾರ್ಟ್ ಅಥವಾ ಮೀಡಿಯಂ ಟರ್ಮ್ ಇರುತ್ತೆ. ಇಲ್ಲಿ ಲಾಂಗ್ ಟರ್ಮ್ ಇರುತ್ತೆ. ಇನ್ವೆಸ್ಟಿಂಗ್ ಅಲ್ಲಿ ಲಾಂಗ್ ಟರ್ಮ್ ಇರುತ್ತೆ. ಹಾಗೇನೆ ಒಂದು ಪೊಸೆಸಿವ್ನೆಸ್ ಬಂತು ಅಂತಂದ್ರೆ ಇಲ್ಲಿ ಪ್ರೈಸ್ ಮತ್ತೆ ಸೆಟಪ್ ಅನ್ನ ನೋಡ್ಬೇಕಾಗತ್ತೆ. ಶಾರ್ಟ್ ಟೈಮ್ ಅಲ್ಲಿ ಅಂದ್ರೆ ಟ್ರೇಡಿಂಗ್ ಅಲ್ಲಿ ಸೆಟಪ್ ಅನ್ನ ನೋಡ್ಬೇಕಾಗತ್ತೆ, ಹಾಗೆ ಪ್ರೈಸ್ ಅನ್ನ ನೋಡ್ಬೇಕಾಗತ್ತೆ. ಹಾಗೆ ಇನ್ವೆಸ್ಟಿಂಗ್ ಅಲ್ಲಿ ನಾವು ಬಿಸ್ನೆಸ್ ಮತ್ತೆ ಆ ಕಂಪನಿಯ ವ್ಯಾಲ್ಯೂ ಅನ್ನ ಚೆಕ್ ಮಾಡ್ಬೇಕಾಗತ್ತೆ. ಅದೇ ರೀತಿನೇ ಎಂಟ್ರಿ ಏನಾಗಿರುತ್ತಲ್ಲ, ಇಲ್ಲಿ ಟ್ರೇಡಿಂಗ್ ಗೆ ಎಂಟ್ರಿ ಅಂತಂದ್ರೆ ನಿಮ್ಮ ಒಂದು ಸೆಟಪ್ ಪ್ರಕಾರ ಬಂತು ಅಂದ್ರೆ ನೀವು ಟ್ರೇಡಿಂಗ್ ಗೆ ಎಂಟ್ರಿ ಆಗ್ತೀರಾ. ಹಾಗೇನೆ ಇಲ್ಲಿ ಇನ್ವೆಸ್ಟಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಥೀಸಿಸ್ ಅಂತಕ್ಕಂಥದ್ದು ನಿಮ್ಗೇನ್ ಎಂಟ್ರಿ ಆಗ್ಬೇಕಂತಂದ್ರೆ ಕಂಪನಿಯ ಟೋಟಲಿ ಎಲ್ಲಾ ತರದ್ದು ಅನಾಲಿಸಿಸ್ ಮಾಡಿ, ಫಂಡಮೆಂಟಲ್ ಆಗಿರ್ಲಿ ಟೆಕ್ನಿಕಲ್ ಆಗಿರ್ಲಿ ಎಲ್ಲಾ ತರದ್ದು ಅನಾಲಿಸಿಸ್ ಮಾಡಿ ನೀವೇನ್ ಎಂಟ್ರಿ ಆಗ್ತಿರಲ್ಲ ಆ ಬೇಸಿಸ್ ಮೇಲೆ ಎಂಟ್ರಿ ತಗೋಬೇಕಾಗತ್ತೆ. ಇಲ್ಲಿ ಎಕ್ಸಿಟ್ ಅಂತಕ್ಕಂಥದ್ದು ನಿಮ್ಮ ಸ್ಟ್ರಾಟರ್ಜಿ ಮತ್ತೆ SL ಹಾಗೆ ನಿಮ್ಮ ಟಾರ್ಗೆಟ್ ಹಿಟ್ ಆದ ತಕ್ಷಣನೇ, ಏನ್ ಹೇಳಿ, ಎಂಟ್ರಿ ಆದ ತಕ್ಷಣನೇ ನಿಮ್ಮ ಒಂದು ಸ್ಟ್ರಾಟರ್ಜಿ ಏನಾದ್ರೂ ವರ್ಕ್ ಆಯ್ತು ಅಂದ್ರೆ ಅಥವಾ SL ಹಿಟ್ ಆದ್ರೆ ಅಥವಾ TP ಹಿಟ್ ಆದ್ರೆ ನೀವು ಎಂಟ್ರಿ ಆಗ್ಬಿಡುತ್ತೆ ಅಲ್ಲ, ಎಕ್ಸಿಟ್ ಆಗ್ತೀರಾ. ಬಟ್ ಇಲ್ಲಿ ನಿಮ್ಗೆ ಏನಂತಂದ್ರೆ ಇನ್ವೆಸ್ಟಿಂಗ್ ಅಲ್ಲಿ ನೀವು ಒಂದು ಗೋಲ್ ಅಂತ ಏನ್ ಸೆಟ್ ಮಾಡಿರ್ತೀರಲ್ಲ, ಆ ಗೋಲ್ ಅನ್ನ ಅಚೀವ್ ಮಾಡೋವರೆಗೂ ನೀವು ಹೋಲ್ಡ್ ಮಾಡ್ತೀರಾ. ಹಾಗೇನೆ ಥೀಸಿಸ್ ಕಂಪ್ಲೀಟ್ ಆಯ್ತು ಅಂದ್ರೂ ತಕೊಳ್ತೀರಾ. ಹಾಗೆ ವ್ಯಾಲ್ಯೂಯೇಷನ್ ಕಮ್ಮಿ ಆಯ್ತು ಅಂದ ತಕ್ಷಣನೇ ನೀವು ಯಾವಾಗ ಬೇಕಾವಾಗ ಎಕ್ಸಿಟ್ ಆಗ್ತೀರಾ. ಅದೇ ರೀತಿನೇ ಯೂಶಲಿ ನೋಡ್ಬೇಕು ಅಂತಂದ್ರೆ ಆಕ್ಟಿವಿಟಿ ಏನಿರುತ್ತೆ ಅಂತಂದ್ರೆ ಯೂಶಲಿ ಮೋರ್ ಫ್ರೀಕ್ವೆಂಟ್ ಅಲ್ಲಿ ಒಂದು ಟ್ರೇಡಿಂಗ್ ಅಂತಕ್ಕಂಥದ್ದು ಇರುತ್ತೆ, ಫ್ರೀಕ್ವೆಂಟ್ ಅಲ್ಲಿ ಇರುತ್ತೆ ಮಾತ್ರ. ಹಾಗೇನೆ ಯೂಶಲಿ ಲೆಸ್ ಫ್ರೀಕ್ವೆಂಟ್ ಅಲ್ಲಿ ಲಾಂಗ್ ಟರ್ಮ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಇರುತ್ತೆ. ಸೊ ಓಕೆನಾ. ಹಾಗೇನೆ ನಿಮ್ಗೆ ಒಂದು ಕಾಮನ್ ಅನಾಲಿಸಿಸ್ ಅಂತಕ್ಕಂಥದ್ದು ಏನಂದ್ರೆ, ಇದರಲ್ಲಿ ಕಾಮನ್ ಅನಾಲಿಸಿಸ್ ಅಂತಕ್ಕಂಥದ್ದು ಯಾವ ರೀತಿ ಬರುತ್ತೆ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಅಲ್ಲಿ ಅಂತಂದೇಳಿ, ಇಲ್ಲಿ ಟೆಕ್ನಿಕಲ್ ಹಾಗೆ ಮಾರ್ಕೆಟ್ ಸ್ಟ್ರಕ್ಚರ್ ಅಥವಾ ಮಾರ್ಕೆಟ್ ಬಿಹೇವಿಯರ್ ಏನಿರುತ್ತೋ ಅದು ಒಂದು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಟ್ರೇಡಿಂಗ್ ಅಲ್ಲಿ. ಅದೇ ರೀತಿನೇ ಈ ಇನ್ವೆಸ್ಟಿಂಗ್ ಅಲ್ಲಿ ಫಂಡಮೆಂಟಲ್ ಬರುತ್ತೆ ಹಾಗೇನೆ ಬಿಸ್ನೆಸ್ ಅನಾಲಿಸಿಸ್ ಬರುತ್ತೆ. ಅಂದ್ರೆ ಬಿಸ್ನೆಸ್ ಮೈಂಡ್ ಸೆಟ್ ಇರ್ಬೇಕಾಗುತ್ತೆ. ಬಿಸ್ನೆಸ್ ಅನ್ನ ಪೂರ್ತಿಯಾಗಿ ಮುಂದೆ ಈ ಒಂದು ಕಂಪ್ನಿಗೆ ಒಂದು ಬೆಲೆ ಅಂತಕ್ಕಂಥದ್ದಿದೆ, ಬೇಡಿಕೆ ಅನ್ನೋದು ಇರ್ತಕ್ಕಂಥದ್ದು ಬರುತ್ತೆ ಮುಂದೆ ಅಂತಕ್ಕಂಥದ್ದು ಒಂದು ಅಜಂಪ್ಷನ್ ಅಲ್ಲಿ ನೋಡ್ಬೇಕಾಗುತ್ತೆ, ಪ್ರೆಡಿಕ್ಟ್ ಮಾಡ್ಬೇಕಾಗುತ್ತೆ. ಬಿಸ್ನೆಸ್ ಅನಾಲಿಸಿಸ್ ಬಗ್ಗೆನು ಸ್ವಲ್ಪ ಜಾಸ್ತಿ ಒತ್ತನ್ನು ಕೊಡ್ಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು. ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟ್ ಒಂದು ಮಿಸ್ಟೇಕ್ಸ್ ಏನಂತಂದ್ರೆ, ನೀವು ಒಂದು ಟ್ರೇಡ್ ನ ತಗೊಂಡಿರ್ತೀರಾ, ಒಂದು ಟ್ರೇಡ್ ತಗೊಂಡಾದ್ಮೇಲೆ ಪ್ರೈಸ್ ನಿಮ್ಮ ಅಪೋಸಿಟ್ ಹೋಗುತ್ತೆ. ನೀವು ಫಾರ್ ಎಕ್ಸಾಂಪಲ್ ಲಾಂಗ್ ಸೈಡ್ ಹೋಗುತ್ತೆ ಪ್ರೈಸ್ ಅಂತ ಒಂದು ಟ್ರೇಡ್ ತಗೊಂಡಿರ್ತೀರಾ, ಅಕಸ್ಮಾತ್ ಆಗಿ ಅದು ನಿಮ್ಮ SL ನೀವು ಎಂಟ್ರಿ ಗಿಂತ ಕೆಳಗಡೆ ಹೋಗ್ಬಿಟ್ಟು ರೆಡ್ ಅಲ್ಲಿ ಕ್ಲೋಸ್ ಆಗುವಂತ ಪ್ಲೇಸಿಗೆ ಬಂದ್ಬಿಡುತ್ತೆ. ಅವಾಗ ನಾನು ಇದನ್ನ ಟ್ರೇಡ್ ತಗೊಂಡ್ಬಿಟ್ಟಿದೀನಿ, ಇದನ್ನ ಇನ್ವೆಸ್ಟ್ಮೆಂಟ್ ಆಗಿ ಬಿಟ್ಬಿಡ್ತೀನಿ, ಇನ್ವೆಸ್ಟ್ಮೆಂಟ್ ಆಗಿ ಹೋಲ್ಡ್ ಮಾಡ್ಬಿಡ್ತೀನಿ ಅನ್ನೋದಕ್ಕೆ ಬರೋದಿಲ್ಲ. ಇದು ಮಿಸ್ಟೇಕ್ ಆಗತ್ತೆ. ಅರ್ಥ ಆಯ್ತಾ? ನೀವು ಟ್ರೇಡಿಂಗ್ ಸೆಟಪ್ ಆಧಾರದಲ್ಲಿ ಪೊಸಿಷನ್ ಏನಾದ್ರು ತಗೊಂಡಿದ್ರೆ ಟ್ರೇಡ್ ಇನ್ವ್ಯಾಲಿಡ್ ಆದಾಗ ಅದನ್ನ ಇನ್ವೆಸ್ಟ್ಮೆಂಟ್ ಅಥವಾ ರೀನೇಮ್ ಅಂತಂದೇಳಿ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಕ್ಕಂಥದ್ದು ಅಲ್ಲ. ಆಯ್ತಾ? ನೀವು ಟ್ರೇಡ್ ಇಲ್ಲಿ ಇನ್ವೆಸ್ಟ್ಮೆಂಟ್ಗೂ ಮತ್ತೆ ಟ್ರೇಡ್ಗೂ ವ್ಯತ್ಯಾಸ ಇರ್ತಕ್ಕಂಥದ್ದು ಇಷ್ಟೇ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಲೆಕ್ಕದಲ್ಲಿ ಅಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ. ಹಾಗೇನೆ
ಕೆಲವೊಂದು ಅನಾಲಿಸಿಸ್ ಕೂಡ ಟ್ರೇಡಿಂಗಿಗೆ ಮತ್ತೆ ಇನ್ವೆಸ್ಟ್ಮೆಂಟ್ಗೆ ಸಮಥಿಂಗ್ ಡಿಫ್ರೆಂಟ್ ಇದೆ. ಓಕೆನಾ, ಇದು ಟ್ರೇಡಿಂಗ್ ಅಲ್ಲಿ ಒಂದು ಟ್ರೇಡ್ ನ ತಗೊಂಡ್ಬಿಟ್ಟು ನಿಮ್ಮ ಅಪೋಸಿಟ್ ಸೈಡ್ ಅಲ್ಲಿ ಹೋಯ್ತು ಅಂತಂದೇಳಿ ಅದನ್ನ ನಾನು ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ತೀನಿ ಅಂತಂದೇಳಿ ಹೇಳಕ್ಕಾಗಲ್ಲ. ಅದು ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಅಲ್ಲ. ಇದಕ್ಕೆ ತಕ್ಕಂತೆ ಎಲ್ಲ ಮ್ಯಾಟರ್ನ ಮುಂದೆ ನಿಮಗೆ ಬರ್ತಾ ಹೇಳ್ತಾ ಹೋಗ್ತೀನಿ. ಇನ್ವೆಸ್ಟರ್ಸ್ ಕೆಲವೊಂದು ತಪ್ಪನ್ನ ಮಾಡ್ತಾರೆ. ಏನಂತಂದ್ರೆ ಎಂಟ್ರಿ ಆದ ತಕ್ಷಣನೇ ಸ್ಟಾಕ್ ಒಂದು 5% ಡೌನ್ ಆಗ್ಬಿಡುತ್ತೆ, ಫಾಲ್ ಆಗುತ್ತೆ. ಒಂದು 5% ಫಾಲ್ ಆದ ತಕ್ಷಣ ಏನ್ ಮಾಡ್ಬಿಡ್ತಾರೆ, ಪ್ಯಾನಿಕ್ ಆಗ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಅಷ್ಟು ಇರ್ತಕ್ಕಂಥದ್ದನ್ನಷ್ಟು ಸೆಲ್ ಮಾಡ್ಬಿಡ್ತಾರೆ, ಅಂದ್ರೆ ಎಕ್ಸಿಟ್ ಆಗ್ಬಿಡ್ತಾರೆ. ಸೊ ಇವೇನಂತಂದ್ರೆ ಅವನ ಬಳಿ ಏನಾದ್ರು ಅಥವಾ ಇನ್ವೆಸ್ಟರ್ಸ್ ಹತ್ರ ಏನಾದ್ರು ಇನ್ವೆಸ್ಟ್ಮೆಂಟ್ ಥೇಸಿಸ್ ಏನಾದ್ರು ಇದ್ರೆ ಡೈಲಿ ಪ್ರೈಸ್ ಮೂವ್ಮೆಂಟ್ ಮತ್ತೆ ಆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಥೇಸಿಸ್ ನಡುವಿನ ಡಿಫ್ರೆನ್ಸ್ ಅನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಓಕೆನಾ, ಇಷ್ಟ ಆಗಿತ್ತು ಇವತ್ತಿನ ಕ್ಲಾಸು. ಏನಂತಂದ್ರೆ ಟ್ರೇಡಿಂಗ್ ಅಂದ್ರೇನು, ಮತ್ತೆ ಟ್ರೇಡಿಂಗಿಗೆ ಮತ್ತೆ ಇನ್ವೆಸ್ಟಿಂಗ್ ಸೆಂಟರ್ ಇರ್ತಕ್ಕಂಥ ವ್ಯತ್ಯಾಸ ಏನು, ಎರಡು ಏನ್ ಹೇಳುತ್ತೆ ಅಂತಕ್ಕಂಥದ್ದನ್ನ ನಾವು ಕಂಪ್ಲೀಟ್ ಆಗಿ ತಿಳ್ಕೊಂಡ್ವಿ. ಈಗ ಇನ್ನೊಂದು ನಿಮ್ಗೆ ಲಾಸ್ಟ್ ಒಂದು ಕ್ವಶನ್ ಕೇಳ್ತೀನಿ. ಏನಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು 500ಗೆ ಒಂದು ಸ್ಟಾಕ್ ಅನ್ನ ಪರ್ಚೇಸ್ ಮಾಡಿರ್ತೀರಾ. ಅದು 520ಗೆ ನಿಮ್ಮ ಒಂದು ಟಾರ್ಗೆಟ್ ಇರುತ್ತೆ. ಒಂದ್ ಸ್ವಲ್ಪ ದಿನದಲ್ಲಿ 520ಗೆ ಹೋಗುತ್ತೆ. ಇದನ್ನ ನೀವು ಇಲ್ಲಿ ಎಕ್ಸಿಟ್ ಆಗ್ತೀರಾ, ನಿಮ್ಮ ಟಾರ್ಗೆಟ್ ಹಿಟ್ ಆಗುತ್ತೆ. ಹಾಗೆ ಇನ್ನೊಂದೇನಂತಂದ್ರೆ ನೀವು ಒಂದು ಕಂಪ್ನಿ ಮೇಲೆ ಬಿಲೀವ್ ಮಾಡಿರ್ತೀರಾ. ಇವಾಗ ಏನೋ ಒಂದು ಒಂದು 500 ಅದೇ ಕಂಪ್ನಿನ 500 ತಗೊಂಡಿರ್ತೀರಾ. 500ಗೆ ಒಂದು ಶೇರ್ ಆಗಿರುತ್ತೆ, ಪರ್ಚೇಸ್ ಮಾಡ್ತೀರಾ. ಮುಂದೆ ಸ್ವಲ್ಪ ದಿನದಲ್ಲಿ ಇದು ಸೆವರಲ್ ಇಯರ್ಸ್ ಅಂತಂದ್ರೆ ಒಂದು ಸ್ವಲ್ಪ ದಿನ ಆದ್ಮೇಲೆ, ಸ್ವಲ್ಪ ಒಂದು ಕೆಲವು ವರ್ಷಗಳ ಆದ್ಮೇಲೆ ಒಂದು ಬಿಲೀವ್ ಅಂತಕ್ಕಂಥದ್ದು ಇರುತ್ತೆ, ಈ ಕಂಪ್ನಿ ಕರೆಕ್ಟ್ ಆಗಿ ಗ್ರೋ ಆಗುತ್ತೆ ಅಂತಕ್ಕಂಥದ್ದು ಇರುತ್ತೆ. ಈ ಒಂದು ಎಕ್ಸಾಂಪಲ್ ನ ಆಧರಿಸಿ ಇದರಲ್ಲಿ ಟ್ರೇಡಿಂಗ್ ಅಂದ್ರೆ ಏನು, ಇದು ಎರಡರಲ್ಲಿ ಈ ಅನಾಲಿಸಿಸ್ ಮತ್ತೆ ಈ ಒಂದು ವಿಚಾರದಲ್ಲಿ ಇವೆರಡೇನು 500ಗೆ ಬೈ ಮಾಡಿ 520ಗೆ ಏನ್ ಮಾರಿರ್ತೀರಲ್ಲ, ಇನ್ನು 2-3 ದಿನದಲ್ಲಿ ಅಥವಾ ಇನ್ ಸ್ವಲ್ಪ ಹೊತ್ತಲ್ಲಿ 520ಗೆ ಹೋಗುತ್ತೆ ಅಂತಕ್ಕಂಥ ಮೈಂಡ್ ಸೆಟ್. ಇವೆರಡು ಪಾಯಿಂಟ್ ಅಲ್ಲಿ ಯಾವುದು ಟ್ರೇಡಿಂಗ್ ಅಂಡರ್ ಅಲ್ಲಿ ಬರುತ್ತೆ ಕಮೆಂಟ್ ಮಾಡಿ. ಯಾವುದು ಟ್ರೇಡಿಂಗ್ ಅಂಡರ್ ಬರುತ್ತೋ ಕಮೆಂಟ್ ಮಾಡಿ. ಹಾಗೇನೆ ಇದೇ ರೀತಿ ಏನಾದ್ರೂ ನಿಮ್ಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ವರೆಗೂ ಕ್ಲಾಸ್ ನ ಕಲಿಬೇಕು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೇನೆ ಯಾರು ಕಲಿಬೇಕು ಅಂತ ಅನ್ಕೊಂಡಿರ್ತಾರೋ ಅವರಿಗೆ ಈ ಒಂದು ಯೂಟ್ಯೂಬ್ ಲಿಂಕ್ ಅನ್ನ ಶೇರ್ ಮಾಡಿ. ಥ್ಯಾಂಕ್ ಯು.